ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಲು ಹೊರಟಿರುವ ಸರ್ಕಾರದ ನಿರ್ಧಾರಕ್ಕೆ ತಮ್ಮ ಬೆಂಬಲ ಇದೆ ಎಂದು ತುಮಕೂರಿನ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಬಿ ಪ್ರದೀಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಎಐ ಯುಗದಲ್ಲಿ ಎಂಬಿಎ ಎಂಬ ವಿಷಯ ಕುರಿತು ಪ್ಯಾನೆಲ್ ಚರ್ಚೆ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ತುಮಕೂರು ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರು ಉತ್ತರ ಜಿಲ್ಲೆ ಆಗಬೇಕೆಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಇನ್ನು ತುಮಕೂರು ಬೆಂಗಳೂರು ಉತ್ತರ ಜಿಲ್ಲೆ ಆದರೆ ಸಾವಿರಾರು ಯುವಕರಿಗೆ ಉದ್ಯೋಗ ದೊರಕಲಿದೆ ಎಂದರು. ಬೆಂಗಳೂರು ಉತ್ತರ ಜಿಲ್ಲೆ ಆಗುವುದರಿಂದ ತುಮಕೂರು ಹೆಸರಿಗೆ ಯಾವುದೇ ಧಕ್ಕೆ ಆಗುವುದಿಲ್ಲ. ಇದಕ್ಕೆ ಆದಂತಹ ಇತಿಹಾಸ ಪರಂಪರೆ ಇರುವುದರಿಂದ ತುಮಕೂರು ಹೆಸರು ಅಳಿಸಿ ಹೋಗಲು ಸಾಧ್ಯವೇ ಇಲ್ಲ ಎಂದರು. ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ತುಮಕೂರು MBA ಕಾಲೇಜ್ ಮೆಂಟರ್ಸ್ ಪ್ರೋಗ್ರಾಮ್ನ ಹಾಕೊಂಡಿದ್ದೀವಿ. ನಮಗೆ ಭಾಳ ಸಂತೋಷದ ವಿಷಯ ಏನು ಅಂದರೆ ಬೆಳಗ್ಗೆನೇ ನಮ್ಮದು ಗೌರ್ಮೆಂಟ್ ಆರ್ಡರ್ ಸೈನ್ ಆಗಿದೆ. ಹೊಸ MBA ಕಾಲೇಜು AICTE ಅಪ್ರೂವಲ್ ಅಂಡರ್ ಅಫಿಲಿಯೇಷನ್ ತುಮಕೂರು ಯೂನಿವರ್ಸಿಟಿ 120 ಸೀಟ್ಸ್. ಇವತ್ತು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನಾವು ಇವತ್ತು ಕರೆಸಿದ್ದೀವಿ. And uniqueness of this MBA program is this MBA is with artificial intelligence plus Japanese language N2 N3 certifications ನಾವು ಕೊಡ್ತೀವಿ. ನಮ್ಗೆ ಗೊತ್ತಿರೋ ಹಾಗೆ ಬರೀ only an MBA students cannot achieve ಜಾಬ್ ಸಿಗೋದು ಕಷ್ಟ ಇದೆ. MBA with artificial intelligence technology with Japanese language skills up to N2 N3 certification ಇದ್ದಾಗ ಜಾಬ್ ಆಪರ್ಚುನಿಟೀಸ್ಗಳು you have an advantage. There are jobs where you can Japan kuda relaxation madide Japanese language skills irodu because it's an aging population in Japan. So they invite Indian youngsters who have done the MBA courses with N2 N3 certification, language proficiency and Japanese language. ಅದು ಒಂದು ಜಾಬ್ ಆಪರ್ಚುನಿಟಿ ಇದೆ. ಜೊತೆಗೆ ವಿಶೇಷ ಏನು ಅಂದರೆ ಜಾಪನೀಸ್ ಕಂಪ್ನಿಗಳು ತುಂಬ ಇಂಡಿಯಾಗೆ ಬರ್ತಾಯಿದೆ ಅನ್ನೋದಕ್ಕಿಂತ ಜಾಪನೀಸ್ ಕಂಪ್ನಿಗಳು ತುಮಕೂರಿಗೆ ಬರ್ತಾರೆ. ತುಮಕೂರು ಇಂಡಸ್ಟ್ರಿಯಲ್ ಟೌನಿಗೆ ಇಂಡಸ್ಟ್ರಿಯಲ್ ಜಾಪನೀಸ್ ಟೌನ್ಶಿಪ್ಪೇ ಇದೆ. ಇದಕ್ಕೆ ಮುನ್ನ ನಡೆದ ಪ್ಯಾನೆಲ್ ಚರ್ಚೆಯಲ್ಲಿ ಬೆಂಗಳೂರಿನ ಬ್ರಿಸಾ ಟೆಕ್ನಾಲಜಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ಸುಬೋಧ್ ಪಾಟೀಲ್ ಸೇರಿದಂತೆ ವಿವಿಧ ಗಣ್ಯರುಗಳಾದ ಸುಬ್ರಹ್ಮಣ್ಯ ದೇಸಾಯಿ, ವಿನಯ್ ಪ್ರಶಾಂತ್, ಅಮೇನ್ ನಕ್ಸಿನಾ, ಭಾಸ್ಕರ್ ಮತ್ತಿತರರು ಪಾಲ್ಗೊಂಡು ಸಾಕಷ್ಟು ವಿಷಯಗಳನ್ನು ಚರ್ಚಿಸಿದರು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಸಮೂಹ ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ವತಿಯಿಂದ ಎಂಟೆಕ್ ಶೈಕ್ಷಣಿಕ ಗುರಿಗಳು, ಉದ್ಯಮಗಳ ನಿರೀಕ್ಷೆಗಳ ನಡುವಿನ ಅಂತರದಲ್ಲಿ ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಈ ಚರ್ಚೆಯನ್ನು ಆಯೋಜಿಸಲಾಗಿತ್ತು ಎಂದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾನೂನು ರಕ್ಷಕರು ಇರೋದು ಕೇವಲ ಕಾನೂನು ಪಾಲನೆ ಬಗ್ಗೆ ಹೇಳುವುದಕ್ಕಷ್ಟೇ, ಕಾನೂನು ಪಾಲಿಸುವುದಕ್ಕಲ್ಲ ಎಂಬುದಕ್ಕೆ ಈ ಸ್ಟೋರಿ ಉತ್ತಮ ನಿರ್ದೇಶನ ನೀಡುತ್ತದೆ. ಇನ್ನು ಕಾನೂನು ರಕ್ಷಕರೇ ಕಾನೂನು ಉಲ್ಲಂಘಿಸುತ್ತಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇದೆ. ಏನಿದು ಸ್ಟೋರಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ K13C2732 ಅನ್ನೋ ನೋಂದಣಿ ಸಂಖ್ಯೆ. ಇದನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಈ ಎರಿಟಿಗಾ ಕಾರಿನ ಕಥೆಯೇ ಬೇರೆ. ಈ ಕಾರು ಹಾಸನದ RTO ಕಚೇರಿಯಲ್ಲಿ ನೋಂದಣಿ ಆಗಿದೆ. ಈ ವಾಹನ ಪೂಜಾ GM ಎಂಬುವರ ಹೆಸರಿನಲ್ಲಿ ನೋಂದಣಿಯಾಗಿದ್ದು ಇದು ಯೆಲ್ಲೋ ಬೋರ್ಡಿನ ವಾಹನವಾಗಿದೆ. ಅಂದರೆ ವಾಣಿಜ್ಯ ವಾಹನವಾಗಿರುತ್ತದೆ. ಇದನ್ನ ಬಿಳಿ ಬಣ್ಣದ ಬೋರ್ಡ್ ಹಾಕಿಕೊಂಡು ಮಾನ್ಯ ಪೂಜಾ ಮೇಡಂ ಓಡಿಸುತ್ತಿದ್ದಾರೆ. ಇನ್ನು ಈ ಕಾರಿನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇದರ ಹಿಂದಿನ ಚರಿತ್ರೆ ಬಗೆದಷ್ಟು ಭಯಂಕರವಾಗಿದೆ. ಅವೆಲ್ಲವನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಅದಕ್ಕಿಂತ ಮೊದಲು ಈ ಪೂಜಾ ಮೇಡಂ ಅವರ ಪರಿಚಯವನ್ನ ಮಾಡಿ ಆಮೇಲೆ ಕಾರಿನ ಇತಿಹಾಸ ನೋಡೋಣ. ಇಲ್ಲಿ ನಡೆದುಕೊಂಡು ಹೋಗ್ತಿದ್ದಾರಲ್ಲ, ಇವರೇ ನೋಡಿ ಪೂಜಾ ಮೇಡಂ ಅಂದ್ರೆ. ಇವರು ಚಿಂತಾಮಣಿ RTO ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಕಾರು ವೇಗವಾಗಿ ಓಡಿಸಿಕೊಂಡು ಹೋಗ್ತಾ ಇರೋ ದೃಶ್ಯ. ಇದೇ ಪೂಜಾ ಮೇಡಂ ಅವರಿಗೆ ಸೇರಿದ ಕಾರು. ಯೆಲ್ಲೋ ಬೋರ್ಡಿನಲ್ಲಿ ನೋಂದಣಿಯಾಗಿದ್ದರು ಬಿಳಿ ಬೋರ್ಡ್ ಹಾಕಿಕೊಂಡು ಓಡಿಸುತ್ತಿದ್ದಾರೆ. ಇಷ್ಟಕ್ಕೂ ಇವರು ಯಾರೋ ಗೃಹಿಣಿ ಅಲ್ಲ, ಕಾನೂನು ಗೊತ್ತಿಲ್ಲದವರು ಕೂಡ ಅಲ್ಲ. ಇವರು ಚಿಂತಾಮಣಿಯ RTO ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ದು ಇವರದ್ದೇ ವಾಹನಕ್ಕೆ ಈ ರೀತಿ ಬೋರ್ಡಿನ ಬದಲಾವಣೆ ಮಾಡಲು ಯಾವ ಅಧಿಕಾರ ಇದೆ ಅಂತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಹೇಳಬೇಕು ನೋಡಿ. ಇನ್ನು ಈ ಕಾರಿನ ಉಳಿದ ಚರಿತ್ರೆಯ ಬಗ್ಗೆಯೂ ಗಮನ ಹರಿಸೋಣ ಅಲ್ಲವೇ? ಹೌದು, ಈ ವಾಹನ 26 ಅಕ್ಟೋಬರ್ 2017ರಂದು ಹಾಸನ RTO ಕಚೇರಿಯಲ್ಲಿ ಹಳದಿ ಬೋರ್ಡ್ನಲ್ಲಿ ನೋಂದಣಿಯಾಗಿದೆ. ಇನ್ನು ಈ ವಾಹನದ ಫಿಟ್ನೆಸ್ ಅವಧಿ 25 ಅಕ್ಟೋಬರ್ 2019ಕ್ಕೆ ಮುಗಿದಿದೆ. ಟ್ಯಾಕ್ಸ್ ಅವಧಿ 30 ಸೆಪ್ಟೆಂಬರ್ 2018ಕ್ಕೆ ಮುಗಿದಿದೆ. ಇನ್ನು ವಾಹನದ ಇನ್ಶೂರೆನ್ಸ್ 22 ಅಕ್ಟೋಬರ್ 2018ಕ್ಕೆ ಮುಗಿದಿದೆ. ಅಂದರೆ ಇದು ಕೇವಲ ವಾಹನವಾಗಿ ಉಳಿದಿದೆ ಹೊರತು ಈ ವಾಹನಕ್ಕೆ ಇರಬೇಕಾದ ಅಗತ್ಯ ದಾಖಲೆಗಳೆಲ್ಲ ಅವಧಿ ಮುಗಿದು ವರ್ಷಗಳೇ ಕಳೆದಿದೆ. ಆದರೂ ಈ ಪೂಜಾ ಮೇಡಂ ರಾಜಾರೋಷವಾಗಿ ವಾಹನ ಓಡಿಸ್ತಾ ಇದ್ದಾರೆ.
ಕಾನೂನು ರಕ್ಷಕರು ಎನಿಸಿಕೊಂಡವರು ಕೇವಲ ಕಾನೂನು ರಕ್ಷಣೆ ಹೆಸರಿನಲ್ಲಿ ಅಧಿಕಾರ ಅನುಭವಿಸೋದಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಅದೇ ಕಾನೂನು ಅವರು ಪಾಲಿಸುತ್ತಿಲ್ಲ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ ಕಾನೂನು ಉಲ್ಲಂಘಿಸಿ ರಾಜಾರೋಷವಾಗಿ ತಮ್ಮ ವಾಹನವನ್ನ ಓಡಾಡಿಸಿಕೊಂಡಿದ್ದಾರೆ. ಅಂದರೆ ಇವರಿಗೆ ಕಾನೂನಿನ ನಿಯಮವೇ ಇಲ್ಲವಾಗಿದೆ ಎಂದರ್ಥ. ಹೌದು ನೋಡಿ. ಇನ್ನು ಚಿಂತಾಮಣಿಯಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಆಗಿರುವ ಈ ಪೂಜಾ ಮೇಡಂ ಯಾವುದಾದರೂ ದಾಖಲೆ ಇಲ್ಲದ ಆಟೋ ಇಲ್ಲವೇ ಬೈಕ್ ದಾರಿಯಲ್ಲಿ ಸಿಕ್ಕರೆ ಅವರಿಗೆ ಬೆಂಬಿಡದೆ ಕಾಡಿ ದಂಡ ಹಾಕುವ ಪೂಜಾ ಮೇಡಂ ತಮ್ಮದೇ ವಾಹನಕ್ಕೆ ದಾಖಲೆಗಳು ಸತ್ತು ಹೋಗಿವೆ. ವರ್ಷಗಳು ಕಳೆದಿದೆ. ಅವುಗಳನ್ನ ರಿವೀಲ್ ಮಾಡಿಸುವ ಆಲೋಚನೆ ಮಾಡದಿರೋದು ಮಾತ್ರ ವಿಪರ್ಯಾಸ. ಹಾಗಾಗಿ ತಮ್ಮ ವಾಹನ ಹಳದಿ ಬೋರ್ಡ್ಗೆ ಬಿಳಿ ಬಣ್ಣ ಹಚ್ಚಿ ದಾಖಲೆಗಳು ಯಾರು ಕೇಳುವವರಿಲ್ಲ ಎಂದು ಆರೋಪವಾಗಿತ್ತು. ಸಾರಿಗೆ ಸಚಿವರಾದರೂ ಈ ಪೂಜಾ ಮೇಡಂ ಅವರಿಗೆ ಕಾನೂನು ಪಾಠ ಮಾಡಲಿದ್ದಾರಾ? ಕಾದು ನೋಡಬೇಕಿದೆ. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾ. ಈಗಲಾದರೂ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಿ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಗಳ ಪರಾಮರ್ಶೆ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಚಿಕ್ಕಬಳ್ಳಾಪುರ ಶಾಶ್ವತ ನೀರಾವರಿ ಹೋರಾಟಗಾರರಿಂದ ಬಹಿರಂಗ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ಶ್ರೀ ದಿವಂಗತ ಪರಮಶಿವಯ್ಯ ಸ್ಮಾರಕ ಗ್ರಂಥಾಲಯದ ಆವರಣದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರು ಸುದ್ದಿಗೋಷ್ಠಿ ನಡೆಸಿದ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪದಾಧಿಕಾರಿಗಳು ಇದೇ ತಿಂಗಳ 19ರಂದು ನಂದಿಗಿರಿಧಾಮದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳ ಜಾರಿಗೆ ತೀರ್ಮಾನ ಕೈಗೊಳ್ಳುವಂತೆ ಆಗ್ರಹ ಮಾಡಿದರು. ಇನ್ನು ಸ್ವಾತಂತ್ರ್ಯ ಪೂರ್ವದಿಂದಲೂ ರಾಜ್ಯದ ಈಶಾನ್ಯ ದಿಕ್ಕಿನಲ್ಲಿರುವ ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ 15 ತಾಲೂಕುಗಳ 3870 ಗ್ರಾಮಗಳು 2537 ವಸತಿ ಪ್ರದೇಶಗಳ ನಿರಂತರ ಬರಗಾಲಕ್ಕೆ ತುತ್ತಾಗಿವೆ. ಇನ್ನು ಈ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಿ ಹೀಗೆಂದು 3 ದಶಕಗಳಿಂದ ಪ್ರತಿಭಟನೆ, ಹೋರಾಟ, ಧರಣಿ ಮಾಡಿ ಬಂದ್ ಆಚರಿಸಿ ಸಾಕಾಗಿ ಹೋಗಿದೆ. ಈಗಲಾದರೂ ನಮ್ಮ ಕೂಗಿಗೆ ಸ್ಪಂದಿಸಿ, ಇಲ್ಲ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಂತರ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಅಂತ ಶಾಶ್ವತ ನೀರಾವರಿ ಹೋರಾಟಗಾರರು ಎಚ್ಚರಿಕೆ ನೀಡಿದರು. ಇನ್ನು ಈ ರೀತಿಯಲ್ಲಿ ಅನೇಕ ರೀತಿಯಾದಂತಹ ಅಪಾಯಗಳು ಬರ್ತವೆ ಅಂತ ಹೇಳಿ ವಿಜ್ಞಾನಿಗಳು ಎಚ್ಚರಿಸ್ತಾ ಬಂದಿದ್ದಾರೆ. ಯಾವಾಗಿಂದ ಈ ಯೋಜನೆಯ ಆರಂಭಿಕ ಅಂತ 2015-16ರಿಂದ ಎಚ್ಚರಿಸ್ತಾನೆ ಬಂದಿದೆ. ಆದ್ರೆ ಅದನ್ನೂ ಸಹ ನೀವು ಬದಿಗಿಟ್ಟು ನೀವು ಇವತ್ತೇನ್ ಮಾಡ್ತಿದ್ರಿ, ಇಲ್ಲ ಎರಡನೇ ಹಂತನೇ ಆಗ್ತದೆ ಅಂತ ಹೇಳಿ. ನಿನ್ನೆ ನಮ್ಮ ಗೌರಿಬಿದನೂರು ಲೋಕೇಶ್ ನಿನ್ನೆ ಇಲ್ಲಿ ಬಂದಿದ್ದಾರೆ. ಲೋಕೇಶ್ ಇದ್ದಾರೆ, ಸಭೆಯಲ್ಲಿದ್ದಾರೆ. ನಿನ್ನೆ ಅವರು ಮೊನ್ನೆ ಗೌರಿಬಿದನೂರಿಗೆ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ನೀರಾವರಿ ಹೋರಾಟ ಸಮಿತಿ ಪರವಾಗಿ ಲೋಕೇಶ್ ಅವ್ರ ತಂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ತಾರೆ. ಸ್ವಾಮಿ, ದಯಮಾಡಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ನೀವು ಮಾಡಲೇಬೇಕು. ಇದು ನಾವು ಹೇಳ್ತಿರೋಂತ ಒತ್ತಾಯ ಅಲ್ಲ. ನಿಮಗೆ ಯಾರ್ಯಾರು ಹೇಳಿದ್ದಾರೆ ಸರ್ಕಾರಕ್ಕೆ ಅಂದ್ರೆ, ದಯಮಾಡಿ ನಾನು ದಾಖಲೆ ಕೊಡ್ತೀನಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ, ನಿರ್ದೇಶನ ಕೊಟ್ಟಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದ್ರೆ ಸರ್ಕಾರ ಪಾಲಿಸಬೇಕು. ಅದೊಂದು ವೈಜ್ಞಾನಿಕವಾದಂತ ಪರಿಸರದ ಮೇಲೆ, ನೀರಿನ ಗುಣಮಟ್ಟದ ಮೇಲೆ ಒಂದು ಅಥಾರಿಟೇಟಿವ್ ಅಥಾರಿಟಿ ಅದು. ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ನೀವು ಕಡ್ಡಾಯವಾಗಿ ಇದನ್ನು ಮಾಡಿ. ಅದ್ರ ಜೊತೆಗೆ NGT ಮಾನಿಟರಿಂಗ್ ಕಮಿಟಿ ಬಂದು ಈ ಬೆಂಗಳೂರಿನ ಕೆರೆಗಳನ್ನೆಲ್ಲ ಪರ್ಯವೇಕ್ಷಣೆ ಮಾಡಿ ಮತ್ತು ಈ ನೀರು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ, ಈ ಪಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ನೋಡಿ ಅವರು ಸರ್ಕಾರಕ್ಕೆ ಪತ್ರ ಬರೆದರು. ಈ ಸಂದರ್ಭದಲ್ಲಿ ರೈತ ಸಂಘ ಅಧ್ಯಕ್ಷ ಜಿಜೆಹಳ್ಳಿ ನಾರಾಯಣಸ್ವಾಮಿ, ಮಳ್ಳೂರು ಹರೀಶ್, ಪುರದಗಡ್ಡೆ ಕೃಷ್ಣಪ್ಪ ಇತರರು ಜಿಲ್ಲೆಯ ಪದಾಧಿಕಾರಿಗಳು ಇದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಪುರ ಕಾಲೋನಿಯಲ್ಲಿ ನಡೆಯಲಾಗುತ್ತಿರುವಂತಹ ಸಿಸಿ ರಸ್ತೆ ಕಾಮಗಾರಿಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಗುಬ್ಬಿ ತಾಲೂಕಿನ ಪುರ ಕಾಲೋನಿ, ಅತ್ತಿಕಟ್ಟಿ ಕಾಲೋನಿ ಹಾಗೂ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮದಲ್ಲಿ 3 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಜಾತಿ ಸಮೀಕ್ಷೆ ಬಗ್ಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಶಾಸಕರು, ಕಾಂತರಾಜ್ ಆಯೋಗ ವರದಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೆಸಿದ ಹಿನ್ನೆಲೆ ಎಲ್ಲಾ ಸಮುದಾಯದಿಂದ ಹಿಂದೆ ನಡೆಸಿದ ಜಾತಿ ಸಮೀಕ್ಷೆ ಬಗ್ಗೆ ವಿರೋಧ ವ್ಯಕ್ತವಾಗಿದೆ. ನೂತನ ಜಾತಿ ಸಮೀಕ್ಷೆ ನಡೆಸಲು ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ಜಾತಿ ಸಮೀಕ್ಷೆನ ಎಲ್ಲಾ ಸಮುದಾಯದವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕರು ಹೇಳಿದರು. ನಾವು 3 ಕಡೆ ಪೂಜೆ ಮಾಡ್ತಾ ಇದ್ದೀವಿ. ಮತ್ತು ಆಡಗನಲ್ಲಿ ಒಂದು ಹೊಸದಾಗಿ ಬೇಲಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಊರಿಗೆ ನಾನು ದೇವಸ್ಥಾನದವರೆಗೂ ಹಿಂಗೆ ಟಾರ್ ಹಾಕಿಲ್ಲಿ ಮುಂದಕ್ಕೆ ಬಿಟ್ಟಿದ್ದು, ಇದು ಕಾಂಕ್ರೀಟ್ ಹಾಕೋಣ ಅಂತ ಮೊದಲೇ ಸೇರಿಸಿದ್ದು. ಅದು ಅಪ್ರೂವಲ್ ಆಗಲಿಲ್ಲ ಎಲೆಕ್ಷನ್ ಟೈಮಲ್ಲಿ. ಈಗ ಇದಕ್ಕೆ 1 ಕೋಟಿ ರೂಪಾಯಿ ಹಾಕಿ ಕಾಂಕ್ರೀಟ್ ಹಾಕಿಸ್ತಾ ಇದ್ವಿ. ಮತ್ತು ಪುರ ಕಾಲೋನಿ
ಪುರಾ ಕಾಲೋನಿಗೆ 1 ಕೋಟಿ ಮತ್ತು ಅತ್ತಿಕಟ್ಟೆ ಕಾಲೋನಿಗೆ 1 ಕೋಟಿ ಹಾಕಿ 3 ಕೋಟಿ ರೂಪಾಯಿದು ಇವತ್ತು ಕಾಮಗಾರಿ ಮಾಡ್ತಾರೆ. ಎಷ್ಟು ಕೋಟಿ ಅನುದಾನ ಬಂದಿದೆ ಸರ್ ಈಗ ಸದ್ಯಕ್ಕೆ? ನನಗೆ ಗೊತ್ತಲ್ಲೇ ಇದೆ. ಇನ್ನು ಪೂಜೆ ಮಾಡಲೇ ನಂದು ಇನ್ನೂ 100 ಕೋಟಿ ರೂಪಾಯಿ ಇದೆ. ನಾವು ಎತ್ತಿನ ಹೊಳೆಯಲ್ಲಿ 30 ಕೋಟಿ ರೂಪಾಯಿ ಹಾಕ್ಸಿದ್ವಿ. ಈಗ ಈ ಗ್ರಾಮೀಣ ರಸ್ತೆಗೆ ಅಂತ 25 ಕೋಟಿ ತಂದಿದ್ದೀವಿ. ಮತ್ತು ಹೇಮಾವತಿ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ವಿ. ಮತ್ತು ಲಿಫ್ಟ್ ಇರಿಗೇಷನ್ ಮಠಗಳೇ ಇನ್ನೊಂದು 15-20 ಪೂಜೆ ಮಾಡ್ತೀವಿ. ಹೀಗಾಗಿ ಮನೆ ಕೆಲಸಗಳು ಮಾಡ್ತೀವಿ. ಶಕ್ತಿ ಯೋಜನೆಗೆ 2 ವರ್ಷ ಪೂರೈಸಿದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನಿಲ್ಲ, ಸರ್ಕಾರದ ಒಂದು ಬಹು ನಿರೀಕ್ಷಿತ ಒಂದು ಆಶಾದಾಯಕವಾಗಿರ್ತಕ್ಕಂಥ ಯೋಜನೆ. ಅದನ್ನು ಸತತವಾಗಿ 2 ವರ್ಷಗಳ ಕಾಲ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದಕ್ಕೆ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಯಾರು ಬಡವರಿದ್ದಾರೋ ಬಡವರಿಗೆ ಈ ಯೋಜನೆಯ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಅವರು ಮಕ್ಕಳಿಗೆ ಓದಿಸ್ಲಿಕ್ಕೆ ಮತ್ತೊಂದು ಎಲ್ಲದಕ್ಕೂ ಕೂಡ ಅದು ಸಹಕಾರಿಯಾಗಿದೆ. ಇದು ಒಂದು ಒಳ್ಳೆಯ ಯೋಜನೆ, ಬಡವರ ಪರವಾಗಿರ್ತಕ್ಕಂಥ ಯೋಜನೆ. ಇದು ಯಶಸ್ವಿಯಾಗಿ 2 ವರ್ಷ ಪೂರೈಸಿದ್ದರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಬಯಸ್ತೀನಿ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಇರುವ ಕೆನಾಲ್ನನ್ನೇ ಅಗಲೀಕರಣ ಮಾಡಿಕೊಂಡು ಹೋಗಲಿ. ಮಾಧುಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ವೇಳೆ ಯೋಜನೆಯನ್ನು ರದ್ದುಗೊಳಿಸಿದ್ರು. ಈಗ ಸೋಮಣ್ಣ ಅವರ ಜೊತೆಯಲ್ಲಿಯೂ ಚರ್ಚೆ ಮಾಡಿದ್ದೇನೆ ಎಂದರು. ನಾನೆಲ್ಲ ಶಾಸಕರನ್ನ ಗಮನಕ್ಕೆ ತಗೊಳ್ತೀನಿ, ಅವ್ರ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿಸ್ತೀನಿ ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ. ಮಾಡಿಸ್ತೀನಿ ಇಲ್ಲ ಅವ್ರು ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ. ಎಲ್ಲ MLAಗಳನ್ನ ಕರೆದು ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕರೀತಾರೆ, ಕರೆದು ಮೀಟಿಂಗ್ ಮಾಡ್ತಾರೆ. ಬಗ್ಗೆ ಅಲ್ಲಿ ನಾವಲ್ಲಿ ಚರ್ಚೆ ಮಾಡಿದ್ವಿ. ಸುಮಾರು ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವರು ಕರೆದಾಗಲೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತು ತಾಂತ್ರಿಕ ಸಮಿತಿಯವ್ರ ಮುಂದೆ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ. ಮತ್ತು KDP ಸಭೆಯಲ್ಲೂ ಕೂಡ ಇದರ ವಿರುದ್ಧ ನಿರ್ಣಯ ಮಾಡಿದ್ವಿ. ಇವೆಲ್ಲ ಇರೋದ್ರಿಂದ ಎಲ್ಲ ಶಾಸಕರು ಮತ್ತೊಮ್ಮೆ ಕರೀಲಿ. ಎಲ್ಲರೂ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದರು. ಅವಾಗ ನಾನು ಮುಖ್ಯಮಂತ್ರಿಗಳಲ್ಲಿ ನನ್ನ ಅಭಿಪ್ರಾಯವನ್ನು ಸ್ಪಷ್ಟ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ತಿಳಿಸಿದ್ದೀನಿ. ಅಲ್ಲ, ರಂಗನಾಥ್ ಅವ್ರ ದ್ವಂದ್ವ ನಿಧಿ ಸರ್, ಎಲ್ಲ ಒಂದ್ ಕಡೆ ನಾವು ಕುಣಿಗಳಿಗೆ ಸಾಕು ಅಂತಾರೆ, ಮತ್ತೆ ಮಾಗಡಿಗೆ ಹೋದ್ರೆ ಅದರಲ್ಲಿ ನಮಗೆ ಇದಿಲ್ಲ ಅಂತ ಹೇಳ್ತಾರೆ. ಮಾಗಡಿವರೆಗೂ ಪೈಪ್ ಲೈನ್ ಕೂಡ ಮಾಡಿದ್ದಾರೆ. ಇದು ಯೋಜನೆ ಅಷ್ಟು ಮಾಗಡಿವರೆಗೂ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ನಮಗೆ ಎಲ್ಲಿಗಾರ ತಗೊಂಡೋಗಿಲ್ಲ, ನೀರು ನಮ್ಮ ಅಭ್ಯಂತರ ಇಲ್ಲ. ಅವ್ರಿಗೆ 3 TMC ಏನು ಅಲೋಕೇಶನ್ ಆಗಿದೆ, ಅಲೋಕೇಶನ್ಗೆ ನೀರು ತಗೊಂಡೋಗಲಿಕ್ಕೆ ನಮ್ಮ ಅಭ್ಯಂತರ ಯಾರಿಗೂ ಇಲ್ಲ. ನಮ್ಮದು ಇರ್ತಕ್ಕಂಥ ಒಂದೇ ಒಂದು ಒತ್ತಾಯ ಅಂತಕ್ಕಂಥದ್ದು ಅವ್ರು ಚಾನಲ್ ವೈಡನ್ ಮಾಡ್ಕೊತಾರೆ. ಇದೇ ಹಣ ಅಲ್ಲಿ ಹಾಕ್ಬಿಟ್ಟು ಚಾನಲ್ ವೈಡನ್ ಮಾಡ್ಕೊತಾರೆ ಅಂತ ನಾವು ಡೇ 1 ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಮಾಗಡಿವರೆಗೂ ತಗೊಂಡೋಗ್ತಾರೆ ಅಂತ ಹೇಳ್ತೀರಾ, ಆದರೆ ಕುಣಿಗಲ್ಗಷ್ಟೇ ನೀರು ಅಂತ ಹೇಳಿ ಈಗ ಇತ್ತೀಚೆಗೆ ಮಾತಾಡ್ತಾರೆ. ಏನು ಹೇಳಿದಾರೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಆಕ್ಚುಲಿ ಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಮಾಗಡಿವರೆಗೂ ಮಾಡ್ಕೊಂಡಿದ್ದಾರೆ. ಯೋಜನೆ ಅನುಷ್ಠಾನ ಆಗಿರ್ತಕ್ಕಂಥದ್ದು, ಅಪ್ರೂವಲ್ ಆಗಿರ್ತಕ್ಕಂಥದ್ದು ಮಾಗಡಿವರೆಗೂ ಅಪ್ರೂವಲ್ ಆಗಿದೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.